2 ಕವರ್ ನಿನ್ನೆ ತಗೊಂಡೆ. ನಿನ್ನೆ ಮಡಂತಿಯರಿಗೆ ಹೋಗಿದ್ದೆ. ಸ್ವಲ್ಪ ಇದು ಅಂದರೆ ಪೀಚ್ ಕ್ಯಾಮರಾದಲ್ಲಿ ಕರೆಕ್ಟಾಗಿ ಕಾಣೋದಿಲ್ಲ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿರ್ತೀರಾ ಅಂತ. ಸೊ ನಾನು ಕೂಡ ಸೂಪರಾಗಿದ್ದೇನೆ. ಸೊ ಈಗ ನಾನು ಮಡಂತಿಯರಿಗೆ ಹೋಗ್ತಾ ಇದ್ದೇನೆ. ಬೆಳಿಗ್ಗೆನೆ 9 o'clockಗೆ ಮಡಂತಿಯರಿಗೆ ಹೋಗ್ತಿದ್ದೇನೆ. ಹಲ್ಲಿಗೆ ಕ್ಲಿಪ್ ಹಾಕಲಿಕ್ಕೆ ಅಪಾಯಿಂಟ್ಮೆಂಟ್ ಇತ್ತು. ಸೊ ಇವತ್ತು ಫುಲ್ ಮೇಲುಗಡೆ ಹಲ್ಲಿಗೆ ಕ್ಲಿಪ್ ಹಾಕ್ತೇನೆ ಅಂತ ಡಾಕ್ಟ್ರ್ ಹೇಳಿದರು. ಸೊ ಹಾಗೆ ಇವತ್ತು ಬೆಳಿಗ್ಗೆ ಬೇಗನೆ ಹೋಗ್ತಿದ್ದೇನೆ. ಮತ್ತು ಒಂದು 10 o'clock ಆಗುವ ನನಗೆ ಬೇರೆ ಕಡೆ ಸ್ವಲ್ಪ ಮ್ಯಾರೇಜ್ ಫಂಕ್ಷನ್ ಇದೆ. ಮ್ಯಾರೇಜ್ ಫಂಕ್ಷನ್ಗೆ ಹೋಗಬೇಕಿತ್ತು. ಸೊ ಹಾಗೆ ಬೇಗ ಹೋಗ್ತಾ ಇದ್ದೇನೆ. ಹಾಗೆ ಕ್ಲಿನಿಕ್ ರೀಚ್ ಆದ್ವಿ. ತುಂಬ ಜನ ಇದ್ದರು. ಹಾಗೆ ತುಂಬ ಟೈಮ್ ವೆಯ್ಟ್ ಮಾಡಿ ಆದಮೇಲೆ ಫೈನಲಿ ಕ್ಲಿಪ್ ಹಾಕಿಸಿ ಆಯಿತು. ಆಮೇಲೆ ನಂದು ಮತ್ತು ನುಸ್ರಂದು 2 ವಾಚ್ ಇತ್ತು. ಅದು ಸ್ವಲ್ಪ ಟೈಟ್ ಮಾಡಿಸ್ಬೇಕಂತ ವಾಚ್ ಶಾಪಿಗೆ ಬಂದು ಟೈಟ್ ಮಾಡಿಸ್ತಾ ಇದ್ದೇವೆ. ಅಲ್ಲೇ ಒಂದು ಕವರ್ಸ್ ಎಲ್ಲ ಇತ್ತು. ನನ್ನ ಹಸ್ಬೆಂಡ್ ಮೊಬೈಲಿಗೆ ಒಂದು ಕವರ್ ಬೇಕಿತ್ತು. ಸೊ ಫೈನಲಿ ಒಂದು ಸಿಕ್ತು. ಫೈನಲಿ ಒಂದು 3 to 4 days ಆಯಿತೆ ನಾನು ಬ್ಲಾಗ್ ಮಾಡಿದೆ. ಮ್ಯಾಂಗ್ಳೂರು ಏರ್ಪೋರ್ಟ್ ಬ್ಲಾಗ್ ಬಂದಿತ್ತಲ್ಲ, ಆಮೇಲೆ ಬ್ಲಾಗೇ ಮಾಡಲಿಲ್ಲ. ಅಂದರೆ ಸ್ಕೂಲ್ಗೆಲ್ಲ ಲೀವ್ ಸಿಕ್ಕಿತ್ತು. ಮನೆಗೆ ಹೋದೆ. ಮನೆಗೆ ಹೋಗಿ ಇವತ್ತು ಬಂದಿದ್ದೇನೆ. ಇವತ್ತು ತುಂಬ ಬೋರಿಂಗ್ ಡೇ. ಏನಾದರೂ ಮನೆಯಿಂದ ಬಂದರೆ ಉಂಟಲ್ಲ, ಕೆಲಸನೇ ಮಾಡಲಿಕ್ಕೆ ಫುಲ್ಲು ಬೇಜಾರಾಗ್ತದೆ. ಹಾಗೆ ತುಂಬ ಬೋರಿಂಗ್ ಡೇ ಇವತ್ತು ನನಗೆ. ಅದೇ ಮನೆಗೆ ಹೋಗಿ ಮತ್ತು ಮಕ್ಕಳಿಗೆ ಸ್ಕೂಲ್ಗೆ ರಜೆ ಇದ್ದರೆ ಕೇಳಬೇಕಾ, ಅದು ಅವರ ಇದರಲ್ಲಿ ನಮ್ಮ ಇದು ದಿನ ಕೂಡ ಹೋಗ್ತದೆ. ಸೊ ಹಾಗೆ ಮತ್ತು ಇವತ್ತಿನ ನಿನ್ನೆಲ್ಲ ಸ್ವಲ್ಪ ನಾನು ಮಡಂತಿಯರಿಗೆಲ್ಲ ಹೋಗಿದ್ದೆ. ಅಲ್ಲಿಗೆ ಕ್ಲಿಪ್ ಹಾಕಿಸ್ಲಿಕ್ಕೆಲ್ಲ ಹೋಗಿದ್ದಾಗ ಸ್ವಲ್ಪ ಕ್ಲಿಪ್ಪೆಲ್ಲ ತೆಗೆದಿಟ್ಕೊಂಡಿದ್ದೇನೆ. ಅದೆಲ್ಲ ಒಟ್ಟಿಗೆ ಜಾಯಿಂಟ್ ಮಾಡಿ ನಾನು ಇದೇ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೇನೆ ನಿಮಗೆ ನೋಡಲಿಕ್ಕೆ. ಸೊ ಇವತ್ತು ಯಾವಾರ ಅಂದರೆ ಇವತ್ತು ಮಂಡೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ಬೆಳಿಗ್ಗೆನೆ ಅಮ್ಮನ ಮನೆಯಿಂದ ಬಂದಿದ್ದೇನೆ. ಅಮ್ಮನ ಮನೆಯಿಂದ ಬಂದು ಕೆಲಸ ಎಲ್ಲ ಆಗಿ ಈಗ ಲೈವ್ ಹೋಗಬೇಕಂತ ರೆಡಿಯಾಗಿದ್ದೇನೆ. ಅಷ್ಟರೊಳಗೆ ಸ್ವಲ್ಪ ನಾನು ನಿಮಗೆ ಕ್ಲಿಪ್ಸ್ ಎಲ್ಲ ತೆಕ್ಕೊಂಡಿದ್ದೇನೆ. ಅಂದರೆ ನಾನಲ್ಲ ತಗೊಂಡದ್ದು, ಅಮ್ಮ ತಗೊಂಡು ನನಗೆ ಮತ್ತು ರಿಲನಿಗೆ ಇಬ್ಬರಿಗೆ ತಗೊಂಡಿದ್ದಾರೆ. ಸೊ ಅದೆಲ್ಲ ತೋರಿಸ್ತೇನೆ ನಿಮಗೆ. ಮತ್ತು ನಮ್ಮದು ನ್ಯೂ ವಾಚ್ ಎಲ್ಲ ಇದೆ, ನನ್ನ ಅದೇ ರೋಹಿನ್ಲ ತಂದದ್ದೆಲ್ಲ, ಅದೆಲ್ಲ ನಿಮಗೆ ತೋರಿಸ್ತೇನೆ. ಮತ್ತು ನಾನು ಲೈವ್ಗೆ ಹೋಗ್ತೇನೆ. ಓಕೆ ಬನ್ನಿ, ನಾನು ಫಸ್ಟಿಗೆ ಯಾವುದೆಲ್ಲ ಅಂತ ತೋರಿಸ್ತೇನೆ. ಸೊ ನಾನು ಅಮ್ಮ ನಿನ್ನೆ ಏನೆಲ್ಲ ಕ್ಲಿಪ್ಸ್ ತಗೊಂಡಿದ್ದಾರೆ ಅಂದರೆ ನೋಡಿ, ಇದು ನಾನು ಹಾಕ್ಕೊಂಡಿದ್ದೇನಲ್ಲ, ಕ್ವೀನ್ ಅಂತ ಬರೆದಿದೆ ನೋಡಿ. ಇದರಲ್ಲಿ 3 ಇದೆ. ಒಂದು ಸ್ವಲ್ಪ ಇದು ಅಂದರೆ ಪೀಚ್, ಕ್ಯಾಮರಾದಲ್ಲಿ ಕರೆಕ್ಟಾಗಿ ಕಾಣೋದಿಲ್ಲ. ಇದು ಪೀಚ್ ಆ್ಯಂಡ್ ಪಿಂಕ್. ಮತ್ತು ಇದರಲ್ಲಿ 2 ಇದೆ, ನೋಡ್ಬೋದು. ಚೆನ್ನಾಗಿದೆ ಅಲ್ಲ ಈ ಕ್ಲಿಪ್. ಇದು ರಿಲನಿಗೆ, ಇದು ಕೂಡ ರಿಲನಿಗೆ ಆಗ್ತದೆ, ಆದರೆ ನನಗೆ ಜಾಸ್ತಿ ಹಿಜಾಬ್ಗೆ ಬೇಕಾಗ್ತದೆ. ಸೊ ಹಾಗೆ ನಾನು ಇಟ್ಕೊಂಡಿದ್ದೇನೆ. ಒಂದೊಂದು ಅವಳಿಗೆ ಹಾಕ್ಕೊಳ್ತೇನೆ ಅಷ್ಟೇ. ನೋಡಿ ಇದೊಂದು, ಇದರಲ್ಲಿ ಬಟ್ಟೆ ತೆಗೆಯುವಾಗ ಇದು ಹೀಗೆ ಇರ್ತದಲ್ಲ ಬಟರ್ಫ್ಲೈ, ಇದು ತುಂಡು ಮಾಡಿದ ಅದಕ್ಕೆ ನಾನು ರಬ್ಬರ್ ಬ್ಯಾಂಡ್ ಹಾಕಿದ್ದೇನೆ. ಚೆನ್ನಾಗಿದೆ ಅಲ್ಲ, ಬಿಸಾಡಲಿಕ್ಕೆ ಕೂಡ ಮನಸ್ಸಾಗೋದಿಲ್ಲ. ಮತ್ತು ನಿನ್ನೆ ನಾನು ಕ್ಲಿಪ್ ಹಾಕಿಸ್ಲಿಕ್ಕೆ ಹೋಗಿದ್ದೆ, ಸ್ವಲ್ಪ ಟೈಟ್ ಮಾಡಿದ್ದಾರೆ. ಹಾಗೆ ನನಗೆ ಮಾತಾಡಲಿಕ್ಕೆ ಕೂಡ ಕರೆಕ್ಟ್ ಆಗೋದಿಲ್ಲ, ನೋವಿದೆ. ಎಂತ ಅಂದರೆ ಸ್ವಲ್ಪ ಊಟದ ಒಂದು ಅಗ್ಲಿ ಇರ್ತದಲ್ಲ, ಅದು ಕೂಡ ಕಷ್ಟಲಿಕ್ಕೆ ಆಗೋದಿಲ್ಲ, ಅಷ್ಟು ನೋವಾಗ್ತದೆ. ಸೊ ಆದರೂ ಕೂಡ ಇವತ್ತು ಸ್ವಲ್ಪ ಬೆಟರ್ ಇದೆ, ಪರವಾಗಿಲ್ಲ. ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕುವ. ನೋಡಿ ಹಾಗೆ ಇದೊಂದು. ಮತ್ತು ರಬ್ಬರ್ ಬ್ಯಾಂಡ್ ತೊಗೊಂಡಿದ್ದಾರೆ. ಇದೆಲ್ಲ ನಾನು ನಿನ್ನೆ ಮಡಂತಿಯರಿಗೆ ಹೋಗಿದ್ದಲ್ಲ, ಆವಾಗ ಮನೆ ಹತ್ರ ಬಂದಿದ್ರಂತೆ ಒಬ್ಬರು, ಅವರಿಂದ ತಗೊಂಡದ್ದೆಲ್ಲ. ಸೊ ಒಂದು ಹೇರ್ ಬ್ಯಾಂಡ್ ಇದೆ. ಮತ್ತು ಇದೊಂದು ಕ್ಲಿಪ್ ನೋಡಿ, ಇದೆಲ್ಲ ಹಿಜಾಬ್ಗೆ ಹಾಕಲಿಕ್ಕೆ ಚೆನ್ನಾಗಾಗ್ತದೆ. ಸೊ ನೋಡಿ ಈ ಥರ ಇರಬೇಕು ಹಿಜಾಬ್ಗೆ ಹಾಕಲಿಕ್ಕೆ, ಚೆನ್ನಾಗಿ ಕಾಣ್ತದೆ. ಸೊ 2 ಕ್ಲಿಪ್ ಇದೆ. ಮತ್ತು ಇದೊಂದಿದೆ. ಇದು ನುಶ್ರಾ ತಗೊಂಡದ್ದು. ನನಗೆ ಇವತ್ತು ಬೆಳಿಗ್ಗೆ ಅವಳು ಕೊಟ್ಟಳು. ಅವಳ ಹತ್ರ 2 ಇದೆ ಅಂತೆ ಈ ಥರದ್ದು ಪರ್ಲಿದ್ದು. ಹಾಗೆ ಅವಳು ನನಗೆ ಒಂದು ಕೊಟ್ಟಳು. ನುಸ್ರಾನಿಂದ ಪೂಸಿ ಹೊಡ್ಕೊಂಡು ತಗೊಂಡು ಬಂದೆ ಇದು. ಸೊ ನೆಕ್ಸ್ಟ್ ನಾನು ಆ ಥರ ನನಗೆ ತುಂಬ ಇಷ್ಟ. ಈ ಥರದ್ದು ಕಲೆಕ್ಷನ್ ಎಲ್ಲ ತುಂಬ ಮಾಡ್ತೇನೆ, ನಿಮಗೆ ಗೊತ್ತಿರ್ಬೋದು. ನೋಡಿ ಈ ಥರದ್ದು ಎಲ್ಲ ನಾನು ಹಾಕ್ಕೊಳ್ತೇನೆ ತುಂಬ. ಮತ್ತು ಇದೊಂದು ನನ್ನದು ನ್ಯೂ ವಾಚ್ ನೋಡ್ಬೋದು, ಚೆನ್ನಾಗಿದೆ ಅಲ್ಲ. ಇದು ರೋಸ್ ಗೋಲ್ಡು, ಕ್ಯಾಮರಾದಲ್ಲಿ ಹೇಗೆ ಬರ್ತದೆ ಅಂತ ಗೊತ್ತಿಲ್ಲ. ರೋಸ್ ಗೋಲ್ಡ್ ವಾಚ್ ಇದು, ಚೆನ್ನಾಗಿದೆ ಅಲ್ಲ. ಹಾಕ್ಕೊಳ್ಳುವ, ಈಗ ಲೈವ್ಗೆ ಹೋಗಲಿಕ್ಕಿದೆ. ಇದೊಂದು
ವಾಚ್ ಚೆನ್ನಾಗಿದೆಯಾ. ಸೊ ಇಷ್ಟು ಮತ್ತು ವ್ಲಾಗ್ ಮಾಡೋದು ತುಂಬನೇ ಆಯಿತು. ಎಂಥ ವ್ಲಾಗ್ ಮಾಡೋದು ಅಂತಲೇ ಆಗೋದಿಲ್ಲ, ಎಂಥ ಡೈಲಿ ವ್ಲಾಗ್ ಮಾಡೋದು ಅಂತಲೇ ಆಗೋದಿಲ್ಲ. ಮತ್ತು ಎಲ್ಲಿಗಾದರೂ ಹೋದರೆ ಮಾಡ್ಬೋದು. ಸೊ ಇನ್ನು ಡೈಲಿ ವ್ಲಾಗ್ ಹಾಕ್ತಾ ಇರ್ತೀನಿ. ತುಂಬ ದಿನ ಆಯಿತು ಡೈಲಿ ವ್ಲಾಗ್ ಮಾಡಿದೆ. ಮಕ್ಕಳಿಗೆ ಸ್ಕೂಲ್ಗೆ ರಜೆ ಇದ್ದರೆ ಗೊತ್ತಿದೆ ಅಲ್ಲ, ಆಚೆ ಈಚೆ ಹೋಗ್ಲಿಕ್ಕಿದೆ, ಮತ್ತು ಆಗೋದಿಲ್ಲ ತುಂಬ ವ್ಲಾಗ್ ಮಾಡಲಿಕ್ಕೆ ಅಂತ. ಇದು ಮಾಸಿದ್ದು ಈ ವಾಚ್, ಇದು ಬ್ರದರ್ ಇಲ್ಲ ದುಬೈಯಿಂದ ತಂದಿತ್ತು. ಇದು ಮಾಜಿದ್ದು, ಇದು ರಿಲನ್, ಇಬ್ಬರದ್ದು ವಾಚ್. ಮತ್ತು ಆಟ ಆಡೋದೆಲ್ಲ ಇದೆ, ಅದೆಲ್ಲ ನಾನು ತೋರಿಸಿಲ್ಲ. ಈಗ ತೋರಿಸ್ಲಿಕ್ಕೆ ಪುರ್ಸೋದು ಕೂಡ ಇಲ್ಲ, ಅಷ್ಟು ಬ್ಯುಸಿ ಇದೆ. ನನಗೆ ಮಾಜ್ ಮಲಗಿದ್ದಾನೆ. ಮಾಜ್ ಹೇಳುವಷ್ಟರಲ್ಲಿ ನನಗೆ ಸ್ವಲ್ಪ ಕೆಲಸ ಆಗಬೇಕು. ಅಂದರೆ ಕೆಲಸ ಅಂದರೆ ಇದೆ ಲೈವ್. ಸೊ ಕಾಲ್ ಬಂತು, ಹಾಗೆ ಕಟ್ಟಾಯಿತು. ಮತ್ತು ಇಷ್ಟು ಅಷ್ಟೇ ತಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಫ್ಯಾನ್ಸಿ ಐಟಮ್ಸ್ ಎಲ್ಲ. ಮತ್ತು ನೋಡುವ ಇವತ್ತಿನ ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕಾದರೆ ಕಂಟಿನ್ಯೂ ಮಾಡ್ತೇನೆ, ಆಯಿತಾ. ಗೊತ್ತಾಗ್ಬೋದು ಎಂತ ಅಂತ. ಸೊ ಹಾಗೆ ಪ್ರೀವಿಯಸ್ ವ್ಲಾಗಿಗೆ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸೊ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ. ಓಕೆ, ನನಗೆ ತುಂಬ ಮಾತಾಡಲಿಕ್ಕೆ ಆಗೋದಿಲ್ಲ, ಇದು ಅಂದರೆ ಕ್ಲಿಪ್ ಹಾಕಿದ್ದು ಅಂತಲ್ಲ ಎಳಿತದೆ. ಸೊ ಹಾಗೆ ತುಂಬ ಮಾತಾಡಲಿಕ್ಕೆ ಕೂಡ ಆಗೋದಿಲ್ಲ. ನಾನು ಜಸ್ಟ್ ಪಟ್ ಅಂತ ಲೈವ್ಗೆ ಹೋಗಿ ಬರ್ತೇನೆ. ತುಂಬ ದಿನ ಆಯಿತು ಲೈವ್ಗೆ ಹೋಗಲಿಲ್ಲ ಕೂಡ. ಸೊ ಲೈವ್ಗೆ ಹೋಗಿ ಬರ್ತೇನೆ, ಮಾತಾಡಲಿಕ್ಕೆ ಸಿಗ್ತೇನೆ. ಫೈನಲಿ ಲೈವ್ ಎಂಡ್ ಮಾಡಿ ಬಂದೆ. ಲೈವ್ ಎಂಡ್ ಮಾಡಿ ಬಂದು ಹಸಿವಾಗ್ತಿದೆ. ಸೊ ಹಾಗೆ ಊಟ ಮಾಡಬೇಕಂತ ಸ್ವಲ್ಪ ಊಟ ಮಾಡಿ ಸ್ವಲ್ಪ ಕೆಲಸ ಇದೆ, ಬ್ಯಾಲೆನ್ಸ್ ಕೆಲಸ ಇದೆ. ಅಂದರೆ ಡ್ರೆಸ್ ವಾಶ್ ಮಾಡಿದ್ದೇನೆ, ವಾಶ್ ಮಾಡಿದ್ದು ಡ್ರೈ ಮಾಡಿ ಹಾಕಲಿಲ್ಲ, ಅದು ಡ್ರೈ ಮಾಡಿ ಹಾಕಬೇಕು, ಇನ್ನೂ ಹಾಕಬೇಕು. ಡ್ರೈ ಮಾಡಿ ಹಾಕಿ ಮತ್ತು ಸ್ವಲ್ಪ ಕೆಲಸ ಇದೆ. ಊಟ ಎಲ್ಲ ಸ್ವಲ್ಪ ಬಿಸಿ ಮಾಡಿ ಊಟ ಮಾಡಬೇಕು. ಸೊ ಹಾಗೆ ನಾನು ಮತ್ತೆ ಸಿಗ್ತೇನೆ. ಮತ್ತು ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ಡಿಸ್ಟರ್ಬೆನ್ಸ್ ಇದೆ, ಅಂದರೆ ಹುಲ್ಲು ತೆಗಿತಾ ಇದ್ದಾರೇನೋ. ಸೊ ಹಾಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಮೊಬೈಲ್ ಕೇಸ್ ಇಲ್ವಾ, ಚೆನ್ನಾಗಿದೆಯಾ ಮೊಬೈಲ್ ಕವರ್? ಇದು ಇನ್ನೊಂದಿದೆ, ಇನ್ನೊಂದು ತೋರಿಸ್ತೇನೆ ನಾನು ನಿಮಗೆ. ಇದು ಚೆನ್ನಾಗಿದೆಯಾ? ಇದು ಸಿಂಪಲ್ ಮನೆಯಲ್ಲಿ ಎಲ್ಲ ಹಾಕಲಿಕ್ಕೆ ಅಂತ. ಮತ್ತೊಂದಿದೆ ಫ್ಯಾನ್ಸಿ ಹಾಕಿ, ಅದು ತೋರಿಸ್ತೇನೆ ನೋಡಿ. ಸೊ ಇದು ನೋಡಿ, ಇದು ಇನ್ನೊಂದು ನನಗೆ ಈ ಮೊಬೈಲ್ ಕವರೆಲ್ಲ ತುಂಬ ಫ್ಯಾನ್ಸಿ ಆಗಿದೆ, ತುಂಬ ಇಷ್ಟ. ಒಂಥರ ಗರ್ಲಿ ಟೈಪ್ ಇದ್ದರೆ ನನಗೆ ಇಷ್ಟ. ಇದು ಹಿಜಾಬ್ಗೆ ಕ್ಲಿಪ್ ಹಾಕೋದಾಗಿರ್ಬೋದು, ಈ ಥರ ಎಲ್ಲ ಇದ್ದರೆ ನನಗೆ ತುಂಬ ಇಷ್ಟ. ನೋಡಿ ಚೆನ್ನಾಗಿದೆಯಾ ಕವರ್ ಅಂತ ಹೇಳಿ. ಮತ್ತೊಂದು ನಾನು ತೋರಿಸಿದೆಲ್ಲ, ಅದು ನಾನು ಎರಡು ಒಟ್ಟಿಗೆ ತೋರಿಸ್ತೇನೆ ನೋಡಿ. 2 ಕವರ್ ನಿನ್ನೆ ಮಡಂತಿಯರಿಗೆ ಹೋಗಿದ್ದೆ. ಸೊ ಅಲ್ಲಿ 2 ಕವರ್ ತಗೊಂಡೆ ನಾನು. ಚೆನ್ನಾಗಿದೆಯಾ? ನಾನು ಹೇಳ್ತಿದ್ದಲ್ಲ ನನಗೆ ಕವರ್ ಸಿಕ್ಕಲಿಲ್ಲ ಅಂತ, ಈಗ ಕವರ್ ಸಿಕ್ಕಿದೆ ನೋಡಿ. ಚೆನ್ನಾಗಿದೆಯಾ? ಇದು ನನಗೆ ತುಂಬ ಇಷ್ಟ ಆಯಿತು. ಇದು ಎಲ್ಲಿಗಾದರೂ ಹೋಗುವಾಗ ಮಾತ್ರ ಹಾಕ್ಕೊಳ್ಬೇಕು. ನನ್ನ ಮಾಜ್ನ ಕೈಗೆ ಕೊಟ್ಟರೆ ಉಂಟಲ್ಲ, ಇದೆಂತ ಇರೋದಿಲ್ಲ, ಇದೆಲ್ಲ ಹೋಗಿರ್ತದೆ. ಇದು ಸಿಂಪಲ್ ಮನೆಯಲ್ಲಿ ಇರುವಾಗ ಮೊಬೈಲಿಗೆ ಕವರ್ ಹಾಕಲಿಕ್ಕೆ ಅಂತ. ಹಾಗೆ ಇವತ್ತು ಬೆಳಗ್ಗೆನೇ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿ ಹಾಕಿದ್ದೆ, ಜ್ಯೂಸ್ ಮಾಡಿ ಕುಡಿಬೇಕಂತ. ಬಾದಾಮಿ ಇದೆಲ್ಲ ಸ್ವಲ್ಪ ಸಿಪ್ಪೆ ತೆಗೆದು ಜ್ಯೂಸ್ ಎಲ್ಲ ಮಾಡಿದರೆ ಅದನ್ನು ನೆನೆಸಿಟ್ರೆ, ಈ ಡ್ರೈ ಫ್ರೂಟ್ಸು ನೆನೆಸಿಟ್ಟು ನಾವು ಏನಾದರೂ ಯೂಸ್ ಮಾಡಿದರೆ ಅದರಲ್ಲಿರುವ ನ್ಯೂಟ್ರಿಯನ್ಸ್ ಎಲ್ಲ ತುಂಬ ಚೆನ್ನಾಗಿ ನಮ್ಮ ಬಾಡಿಗೆ ಅದು ಹೀರ್ಕೊಳ್ಳುತ್ತೆ. ಸೊ ಹಾಗೆ ಯಾವತ್ತು ಡ್ರೈ ಫ್ರೂಟ್ಸು ಹಾಗೆ ತಿನ್ನೋದಕ್ಕಿಂತ ಸ್ವಲ್ಪ ನೆನೆಸಿಟ್ಟು ತಿಂದರೆ ತುಂಬ ಚೆನ್ನಾಗಿರ್ತದೆ. ಅದರಲ್ಲಿರುವ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ನಮ್ಮ ಒಂದು ಬಾಡಿಗೆ ಸೇರುತ್ತೆ. ಸೊ ಹಾಗೆ ಈಗ ನಾನು ಜ್ಯೂಸ್ ಮಾಡಿಕೊಳ್ಳುವ ಅಂತ ಬನಾನಾ ಹಾಕಿ ಸ್ವಲ್ಪ ತಿಕ್ಕಾಗಿ ಜ್ಯೂಸ್ ಮಾಡಿಕೊಳ್ಳುವ ಅಂತ. ಅಲ್ಲಿಗೆ ಕ್ಲಿಪ್ ಹಾಕಿರೋದ್ರಿಂದ ಅದು ನನಗೆ ತುಂಬ ಈಗ ಏನು ತಿನ್ನಲಿಕ್ಕೆ ಆಗ್ತಾಯಿಲ್ಲ. ಸೊ ಹಾಗೆ ಸ್ವಲ್ಪ ಈ ಥರ ಮಾಡಿ ಕುಡಿದರೆ ಟಮ್ಮಿ ಫುಲ್ ಇರ್ತದೆ ಮತ್ತು ತುಂಬ ಹೊತ್ತು ಹಸಿವು ಕೂಡ ಆಗೋದಿಲ್ಲ. ಸೊ ಹಾಗೆ ಸ್ವಲ್ಪ ಹಾಗೆಯೇ ಮೇಂಟೈನ್ ಮಾಡುವಂತ, ಅಂದರೆ ತುಂಬ ಊಟ ಎಲ್ಲ ಮಾಡಲಿಕ್ಕೆ ಆಗ್ತಿಲ್ಲ, ತುಂಬ ನೋವಾಗ್ತದೆ ಬಾಯೆಲ್ಲ. ಸೊ ಹಾಗೆ ಮತ್ತು ಇದರದ್ದು ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಏನೆಲ್ಲ ಹೆಲ್ತ್ ಬೆನಿಫಿಟ್ ಅಂತ ನಾನೊಂದು ಸ್ಕ್ರೀನ್ಶಾಟ್ ಕೂಡ ಹಾಕ್ತೇನೆ. ಇದು ವುಮೆನ್ಸ್ಗಂತೂ ತುಂಬಾ ಒಳ್ಳೆಯದು. ಹೇರ್ ಲಾಸ್ ಆಗ್ತಿದ್ದರೆ, ಸ್ಕಿನ್ ಪ್ರಾಬ್ಲಮ್ ಇದ್ದರೆ, ಹಾಗೆ ಮತ್ತು ಐರನ್ ಡಿಫಿಷಿಯನ್ಸಿ ಇರ್ತದೆ ಒಬ್ಬೊಬ್ಬರಿಗೆ, ರಕ್ತ ಇರೋದಿಲ್ಲ, ಹಾಗೆ ತುಂಬ ಜನರಿಗೆ ತುಂಬ ಒಳ್ಳೆಯದು. ಹಾಗೆ ಒಂದು ವಾರಕ್ಕೆ 1-2 ಸಲ ಕುಡಿದರೆ ಸಾಕು, ತುಂಬ ಚೆನ್ನಾಗಿರ್ತದೆ. ಮತ್ತು ಬೆಳಿಗ್ಗೆ ಕೂಡ ನೆನೆಸಿ ಹಾಕಿ, ರಾತ್ರಿ ನೆನೆಸಿ ಹಾಕಿ ಬೆಳಿಗ್ಗೆ ಕೂಡ ತಿಂದರೆ ತುಂಬ ಒಳ್ಳೆಯದು. ಟ್ರೈ ಮಾಡಿ ನೀವು ಕೂಡ.